ನಮ್ಮ ಕೃಷ್ಣ ಬೈರೇಗೌಡರು, ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಶರಣ್ ಪ್ರಕಾಶು ಮತ್ತು ಪ್ರಿಯಾಂಕರ್ಗೆ 3 ಜನದ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೇನೆ. ಅವ್ರು ಕೂತ್ಕೊಂಡು ರಿಪೋರ್ಟ್ ಮಾಡಿ ಯಾವ ರೀತಿ, ಯಾಕೆಂದ್ರೆ ನಾವು ಸ್ಟೇಕ್ ಹೋಲ್ಡರ್ಸ್ ಹತ್ರ ಮಾತಾಡ್ಬೇಕಲ್ಲ, ಅವ್ರಿಗೂ ಏನು ಅಂತ ಕೇಳಬೇಕಲ್ಲ. ನಾವು ಯಾರು ಇಂಟರ್ಫಿಯರ್ ಆಗಲ್ಲ. ಬಟ್ ಯಾರಿಗಾರು ನಿಮ್ಮ ಮನೇಲಿ ಕೆಲಸ ಬೇಕು ಅಂದ್ರೆ ನೀನು ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದು, ಅವ್ನ್ ಬೇಕು ಎಷ್ಟು ಜನ ಬೇಕು ಅಂದ್ಬಿಟ್ಟು ಇದ್ರಲ್ಲಿ ಅವ್ನು ಪಿಕ್ ಮಾಡ್ಕೊಳ್ಳೋದು. ಸೊ ಆ ರೀತಿ ಯಾರಿಗೆ ನಾವು ಉದ್ಯೋಗವನ್ನು ಕೊಡಿಸೋ ಅನ್ನೋದು ಈ ಸರ್ಕಾರ ಆಗಬೇಕು ಅಂತೇಳಿ ಅದೊಂದು ತೀರ್ಮಾನ ಮಾಡಿದ್ದೇವೆ. ಇನ್ನೊಂದು ನನ್ನ ಕನಸಿನ ಕೂಸು, ನನ್ನ ಕನಸಲ್ಲ, ಇಟ್ ವಾಸ್ ಎ ಡಿಸೈರ್. ನಾನು ಆಗಾಗ ಒಂದು ಭಾಷಣ ಮಾಡ್ತಾ ಇರ್ತೇನೆ. ಯು ಶುಡ್ ರಿಮೆಂಬರ್ 4D. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್ ಅಂತ. ಹಂಗೆ 4D ನೆನಪಿಟ್ಕೊಳ್ಳಿ ಅಂತ ನಾನು ಎಲ್ಲರೂ ಕಾಲೇಜ್ಗಳಿಗೋ ಸ್ಕೂಲ್ಗೆ ಹೋದ್ರೆ ನಾನು ಭಾಷಣ ಮಾಡ್ತಾ ಇರ್ತೀನಿ. ಹಂಗೆ ನಾನು ಒಂದು 25 ವರ್ಷದಿಂದ ಒಂದು ರಾಜೀವ್ ಯುವ ಶಕ್ತಿ ಸಂಘ ಅಂತ ಮಾಡಿದ್ದೆ. ಅದು ಸರಿಯಾದ ರೀತಿಯಲ್ಲಿ ಅದಕ್ಕೆ ನೆಕ್ಸ್ಟ್ ಫಂಡ್ ಕೊಡಲಿಲ್ಲ, ಆಗಿಷ್ಟು ದುಡ್ಡು ಇರಲಿಲ್ಲ, ಅದನ್ನು ತರಲಿಲ್ಲ. ಸೊ ಹಂಗೆ ಇವತ್ತು ಪಂಚಾಯತಿಗಳಲ್ಲಿ ಪ್ರತಿ ಪಂಚಾಯತಿಗೂ ಕೂಡ ಒಂದೊಂದು ಸಂಘ ಮಾಡಬೇಕು. ಭಾರತ್ ಜೋಡೋ ಯುವ ಸಂಘ ಅಂತೇಳಿ 10,000 ಸಂಘಗಳು ಒಂದೊಂದು ಪಂಚಾಯತಿಲಿ 250ರಿಂದ 300 ಜನ ಯುವಕರು. ಅವ್ರಿಗೆ ಕ್ರೀಡೆ, ಸಾಂಸ್ಕೃತಿಕ ಮತ್ತು ಕಲ್ಚರ್ ಯಾವುದೇ ಇರಲಿ, ಕಲ್ಚರು ಏನೇ ಅವರ ನಮ್ಮ ಸ್ಥಳೀಯವಾದಂಥ ಆಚಾರ ವಿಚಾರಗಳು ಏನಿದೆ ಅದನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಸೇರ್ಲಿಕ್ಕೆ. ಸೊ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಸೇರಿ ಆ ಒಂದು ಸಂಘನ ಮಾಡಿಕೊಂಡು ಸೊ ಅವ್ರ ಆಕ್ಟಿವಿಟೀಸ್ಗೋಸ್ಕರ 10,000 ಸಂಘ. ವಿದ್ಯಾರ್ಥಿಗಳು ಕೂಡ ಫ್ರೀ ಬಸ್ ಅಂತ ತೀರ್ಮಾನ ಮಾಡಿದೆ. ಬಿಡ್ರೆ ಅಂದ್ರೆ ಅವ್ರ ಅರ್ಜಿ ಹಾಕೋಬೇಕು, ಯಾರು ಬೇಕೋ ಅವ್ನ ಅರ್ಜಿ ಹಾಕ್ಬೇಕು. ಸುಮ್ಮನೆ ಕರೆಂಟ್ ಕೊಟ್ಬಿಟ್ರಲ್ಲ, ಹಂಗೆಲ್ಲ ಇಲ್ಲ. ಅವನ ಅರ್ಜಿ ಹಾಕ್ಬೇಕು, ಯಾರು ಫ್ರೀ ಬಸ್ ಬೇಕು ಅಂತ ಮಾಡ್ಬೇಕು, ಅವ್ನಿಗೊಂದು ಕಾರ್ಡ್ ಕೊಡ್ಬೇಕು, ಜೋಬಲ್ಲಿ ಮಡಿಕೋಬೇಕು. ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ನಮ್ಗೆ, ಈ ಬಸ್ ಪಾಸ್ ತೋರಿದ ತಕ್ಷಣ ಅವ್ನ ಬಸ್ಸಲ್ಲಿ ಫ್ರೀಯಾಗಿ ಹೋಗ್ಬೇಕು. ಅವನಿಗೂ ಬೆಲೆ ಇರ್ಬೇಕಲ್ಲ, ಆ ರೀತಿ ಒಂದು ಮಾಡಿದ್ದೇವೆ. ಇನ್ನೊಂದು ದೊಡ್ಡ ತೀರ್ಮಾನ, ನಮ್ಮ ಸೀನಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದ, ನಮ್ಮ ಫಾರ್ಮರ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಸೀನಾ, ಈಗ ಇಲ್ಲಲ್ಲ, ಇಲ್ಲ, ಅವನು ನಾನು ಒಂದಿನ ಎಲ್ಲೋ ಹಂಗೆ ಪ್ರಯಾಣ ಮಾಡ್ತಾ ಇದ್ದೋ, ಚರ್ಚೆ ನಡೀತಾ ಇತ್ತು. ಒಬ್ಬ ತಮಿಳುನಾಡು ಯುವಕ ಅವರು ಕೇಳ್ತಾ ಇದ್ರು, ಯುವಕರಿಗೆ ಏನ್ ಬೇಕು ಅಂತ ನಾವು ಕೇಳ್ತಾ ಇದ್ದೋ, ಮುಂದಕ್ಕೆ ಬಜೆಟ್ ಅಲ್ಲಿ ಸೇರ್ಸಕ್ಕಾಗಲಿ, ಇದು ಮ್ಯಾನಿಫೆಸ್ಟೋ ಸೇರ್ಸಕ್ಕೆ ಏನ್ ಬೇಕು ಅಂತ ಒಂದು ಚರ್ಚೆ ನಡೀತಾ ಇತ್ತು. ಸೊ ನಾವು ಝೂಮ್ ಅಲ್ಲೇ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೋ. ಆಗ ಒಬ್ಬ ಹುಡುಗ ತಮಿಳುನಾಡು ನನಗೆ ಹೇಳ್ದ, ಈಗ ಉದ್ಯೋಗ ಸಮಸ್ಯೆ ಬಹಳ ದೊಡ್ಡದಿದೆ, ಯುವಕರಿಗೆ ಉದ್ಯೋಗ ಸಮಸ್ಯೆ. ಈಗ 56,000 ಹುದ್ದೆಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ದು. 1 ವರ್ಷದಿಂದ ತೀರ್ಮಾನ ಮಾಡ್ದು. ಈ ನಮ್ಮ ಇದರಲ್ಲಿ ಆಯೋಗ ಆಯ್ತು, ಈ ನಮ್ಮ ಇದ್ರ ಬಗ್ಗೆ ಸ್ವಲ್ಪ ನಿಂತ್ಕೋತು. ಈಗ ಅದು ಸೆಟ್ಲ್ ಆಗಿದೆ. ಈಗ ಕರಿತಾ ಇದೀವಿ, ಅದಕ್ಕೆ ಟೈಮ್ ಲೈನ್ ಫಿಕ್ಸ್ ಮಾಡ್ತಾ ಇದ್ದೀವಿ. ಈಗ ಕ್ಯಾಲೆಂಡರ್ ಇಷ್ಟು ದಿನದಲ್ಲಿ ಆ ಉದ್ಯೋಗ ಮುಗಿಬೇಕು ಅಂತೇಳಿ ಎಲ್ಲ ವರ್ಕೌಟ್ ಮಾಡಕ್ಕೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ನಾವು ಹೇಳಿದ್ದೀವಿ, ಅದನ್ನ ಮುಡ್ತೀವಿ. ಅದಲ್ಲದೆ ಈ ರಾಜ್ಯದಲ್ಲಿ ಯಾರೇ ಆಗ್ಲಿ, ಖಾಸಗಿಯವರು ಉದ್ಯೋಗ ಯಾರನ್ನಾರು ತಗೋಬೇಕು ಅಂದ್ರೆ, ಇಲ್ಲ ಡಾಕ್ಟರ್ ತಗೋಬೇಕು, ಇಂಜಿನಿಯರ್ ತಗೋಬೇಕು, ಹೋಟ್ಲಿಗೆ ತಗೋಬೇಕು, ಡ್ರೈವರ್ಗಳು ಬೇಕು, IT ಬೇಕು, BT ಬೇಕು, ಯಾವುದೇ ಉದ್ಯೋಗ ಆಗಲಿ, ಎನಿಥಿಂಗ್, ಹ್ಯೂಮನ್ ರಿಸೋರ್ಸಸ್, ನರ್ಸ್ಗಳು ಬೇಕು, ಏನೇ ಉದ್ಯೋಗ ಯಾರಿಗಾರು ಬೇಕು ಅಂತಂದ್ರೆ ಅವನು ಒಂದು ಸರ್ಕಾರದ ವತಿಯಿಂದ ನಾವು ಒಂದು ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಬೈ ಗೌರ್ಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಸೊ ಆಗ ಅವನು ಏನ್ ಮಾಡ್ತಾನೆ, ನಮ್ಮ ಹುಡುಗರುಗಳು ಯಾರು ಉದ್ಯೋಗ ಬೇಕು ಅವನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾನೆ, ಅವ್ರಿಗೆ ಯಾರು ಉದ್ಯೋಗ ಬೇಕು ಅಂತ ಅವ್ರು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸೊ ಇಬ್ಬರಿಗೂ ಕೂಡ ಒಂದು ಸಂಹಿತೆ ಮಾಡಿ ಇಲ್ಲಿ ಸ್ಥಳೀಯರಿಗೆ, ನಮ್ಮ ಲೋಕಲ್ ಕರ್ನಾಟಕ ರಾಜ್ಯದ ಜನತೆಗೆ ಉದ್ಯೋಗವನ್ನ ಆ ಒಂದು ತುಂಬಿಸಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ 3 ಜನ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಮಾಡಿದ್ದೇನೆ.